ನಾವು ಹೆಸರುಗಳನ್ನ ಇಟ್ಕೊಂಡು ವ್ಯಕ್ತಿಗಳನ್ನ ಇಟ್ಕೊಂಡು ಅವ್ರ ಹೆಸರು ಇಡಬೇಕಾ ಇವ್ರ ಹೆಸರು ಇಡಬೇಕಾ ಪ್ರೋಗ್ರಾಮ್ಗಳಿಗೆ ಅಂತ ಮಾತಾಡೋದಕ್ಕಿಂತ ನನಗನ್ಸೋದು, ಉದಾಹರಣೆಗೆ ಆಯ್ತು ಈಗ ಕಳೆದ ಸ್ವತಂತ್ರ ಬಂದಂತ ಇಷ್ಟು ದಶಕಗಳ ಅವಧಿಯಲ್ಲಿ ಮತ್ತು ಕಾಂಗ್ರೆಸ್ಸೇ ಅತಿ ಹೆಚ್ಚು ಕೇಂದ್ರ ಸರ್ಕಾರವನ್ನ ಸ್ವತಂತ್ರ ನಂತರ ಆಳದಂತ ಕಾಂಗ್ರೆಸ್. ಗಾಂಧಿ ಅವರ ಆದರ್ಶಗಳು ಅವ್ರು ಹೇಳಿದ್ದೇನು? ಉದಾಹರಣೆಗೆ ನಾನು ಎರಡು ಯಾಕಂದ್ರೆ ಬಹಳ ಸೆನ್ಸಿಟಿವ್ ಇಶ್ಯೂಸ್ ಅನ್ನ ಹೇಳ್ತೀನಿ ನಾನು. ಈಗ ಸ್ವತಂತ್ರ ಬಂದು ಸಂವಿಧಾನ ಬಂದು ಎಷ್ಟು ವರ್ಷಗಳಾಗಿದೆ, ಇವತ್ತು ಕೂಡ ಕರ್ನಾಟಕದಲ್ಲಿ ನಾನು ಹೇಳ್ತಾರೆ, ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೂಡ ನೀರು ಮತ್ತು ವಾಟರ್ ಅಂಡ್ ಸ್ಯಾನಿಟೇಷನ್, ನೀರು ಮತ್ತು ನೈರ್ಮಲ್ಯದ ಚರಂಡಿ ವ್ಯವಸ್ಥೆ ಇನ್ನೊಂದೆಲ್ಲವೂ ಕೇವಲ 48% ಇರೋದು. ಇನ್ನು ಉಳಿದಂಗೆ 52% ಜನರ ಕಥೆ ಏನು? ಶಿಕ್ಷಣ ಬಂದಾಗ 30% ರೂರಲ್ ಪಾಪ್ಯುಲೇಷನ್ ಮಾತ್ರ ಸೆಕೆಂಡರಿ ಎಜುಕೇಶನ್ ಪಡ್ಕೊಂಡಿರೋದು, ಬರೀ 30% ರೂರಲ್ ಪಾಪ್ಯುಲೇಷನ್ ಅಲ್ಲಿ. ಇದು ಏನೋ ಬೇಸಿಕ್ ಇರತಕ್ಕಂಥ ಪ್ರಶ್ನೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಗಾಂಧಿ ಅವರು ಹೇಳಿದಂತ, ಮತ್ತೆ ನಾನು ಇದಕ್ಕೆ ಎರಡಕ್ಕೂ ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಯಾಕಂದ್ರೆ ನಾನು ಹೆಚ್ಚು ಪಾವಗಡದಲ್ಲಿ ಸ್ವಲ್ಪ ಒಂದಿಷ್ಟು ಓಡಾಟ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. 2025ನೇ ಇಸ್ವಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ ಶಿಕ್ಷಣ, ಉದಾಹರಣೆಗೆ ಪಾವಗಡದ ತಾಲೂಕಿನಲ್ಲಿ ಅಲ್ಲಿರ್ತಕ್ಕಂಥ ಜನರಲ್ ಪಾಪ್ಯುಲೇಷನ್ ಪೈಕಿ ಎಜುಕೇಶನ್ ಲಿಟ್ರಸಿ ಇರತಕ್ಕಂಥದ್ದು 51% ಲಿಟ್ರಸಿ, ಶೆಡ್ಯೂಲ್ಡ್ ಕಾಸ್ಟ್ ಪೈಕಿ 21% ಲಿಟ್ರಸಿ ರೇಟ್ ಇರೋದು, ಶೆಡ್ಯೂಲ್ಡ್ ಟ್ರೈಬ್ಸ್ ಪೈಕಿ ಕೇವಲ 17%. 2025ನೇ ಇಸ್ವಿಯಲ್ಲಿ ಇದೀವಿ, ಶೆಡ್ಯೂಲ್ಡ್ ಟ್ರೈಬ್ಸ್ ಲಿಟ್ರಸಿ ರೇಟು 17%, ಶೆಡ್ಯೂಲ್ಡ್ ಕಾಸ್ಟ್ 21%. ಮತ್ತೆ ಉದ್ಯೋಗ ಪ್ರಶ್ನೆ ಬಂದಾಗ ಪಾವಗಡದಲ್ಲಿ ನೀವು ಯಾವ ಹಳ್ಳಿಗಾದ್ರೂ ಹೋಗಿ ನೋಡಿ, ಯುವಕರು ಯಾರು ಇಲ್ಲ, ಎಲ್ಲ ಬೆಂಗಳೂರು. ಯಾಕಂದ್ರೆ ಒಂದು ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ. ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಇದೆ, ಅಲ್ಲಿ ಸರ್ಕಾರದ ಲೆಕ್ಕ ಕೊಟ್ಟಿರೋ ಪ್ರಕಾರನೇ, ಅವರ ಅಪಾಯಿಂಟ್ಮೆಂಟ್ ಲೆಕ್ಕ ಪ್ರಕಾರನೇ ಸುಮಾರು 14 ಡಾಕ್ಟರ್ಗಳು ಇರಬೇಕು, 3 ಜನ ಡಾಕ್ಟರ್ಗಳಿರೋದು. ಕಳೆದ ವರ್ಷ 8 ಜನ ಗರ್ಭಿಣಿಯರು ಸತ್ತೋಗಿದ್ದಾರೆ ಪಾವಗಡದ ಆಸ್ಪತ್ರೆಯಲ್ಲಿ. ಸತ್ರೆ ಇವತ್ತು ಕೂಡ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ಹೆಣಗಳನ್ನ ಶವಗಳನ್ನ ಹೂಳುವಂತ ಪರಿಸ್ಥಿತಿ ಇದೆ. ಗಾಂಧೀಜಿ ಬಗ್ಗೆ ಮಾತಾಡ್ತಾರೆ, ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡ್ತಾರೆ. ಗಾಂಧಿ ಅವರು ಹೇಳಿದಂತದ್ದೇನು? ಎಥಿಕಲ್ ಲೀಡರ್ಶಿಪ್ ಬಗ್ಗೆ ಬಹಳ ಮಾತಾಡ್ತಾರೆ. ಯಾವ ಎಥಿಕ್ಸ್ ಇದೆ ಇವತ್ತು ನಿಮ್ಮ ಪಕ್ಷದಲ್ಲಿ? ಇಬ್ರು ಉದಾಹರಣೆಗೆ ಮೊನ್ನೆ ಕಾಂಗ್ರೆಸ್ನ ಒಬ್ಬ ಮಾಜಿ ಡಿಪ್ಯೂಟೆಡ್ MLA ಕ್ಯಾಂಡಿಡೇಟ್ ತಹಸೀಲ್ದಾರ್ನ ಯಾವ ಅದ್ಭುತವಾದ ಭಾಷೆಯಲ್ಲಿ ಎಷ್ಟು ಡಿಗ್ನಿಫೈಡ್ ಆಗಿ ಮಾತಾಡಿದ್ರು. ಹೀಗೆ ನೀವು ಎಥಿಕ್ಸ್ ಎಲ್ಲಿದೆ ನಿಮ್ಮ ಲೀಡರ್ಶಿಪ್ ಅಲ್ಲಿ? ಗಾಂಧೀಜಿ ಹೇಳಿದ್ದು ಎಥಿಕಲ್ ಲೀಡರ್ಶಿಪ್ ನ ಡೆವಲಪ್ ಮಾಡ್ಕೊಳ್ಳಿ ಅಂತ, ಮತ್ತೆ ಸಮಾನತೆ ಮತ್ತು ನ್ಯಾಯ ಕೊಡ್ರಿ ಅಂತ. ಎಲ್ಲಿದೆ ಸಮಾನತೆ ಮತ್ತು ನ್ಯಾಯ? ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಬಗ್ಗೆ ಮಾತಾಡ್ತಾರೆ. ನೀವು ನಾಮಕೆ ವಾಸ್ತ ಮಾಡಿದಿರಿ, ನಿಜವಾಗ್ಲೂ ನೀವು ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿದ್ದೀರಾ? ಅವರು ಕೇಳುವಂತ ಹಣವನ್ನ ಕೊಟ್ಟಿದ್ದೀರಾ? ಒಂದ್ಸಲಿ ಪಂಚಾಯತಿಗಳು ಮುಗಿದ್ರೆ 7 ವರ್ಷ 10 ವರ್ಷ ಎಲೆಕ್ಷನ್ ಮಾಡಲ್ಲ ನೀವು. ಬೆಂಗಳೂರು BBMP ಉದಾಹರಣೆಗೆ 5 ವರ್ಷ ಆಯ್ತು, ಇನ್ನೂ ಚುನಾವಣೆ ಮಾಡಿಲ್ಲ. ಗ್ರಾಮ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡಲ್ಲ. ಗಾಂಧಿ ಅದನ್ನ ಮಾಡಲ್ಲ. ಗಾಂಧಿ ಹೆಸರು ಇಡ್ರಿ, ಗಾಂಧಿ ಹೆಸರಲ್ಲಿ ರಾಜಕಾರಣ, ರಾಮನ ಹೆಸರಲ್ಲಿ ರಾಜಕಾರಣ. ಅವರ ಆದರ್ಶಗಳ ಬಗ್ಗೆ ಮಾತಾಡಬೇಕೆ ಹೊರತು ಹೆಸರು ಬಗ್ಗೆ ಮಾತಾಡೋದ್ರಿಂದ ಏನು ಪ್ರಯೋಜನ? ಹೆಸರಲ್ಲೇ ಅಲ್ವಾ ಸರ್ ಎಲ್ಲ ನಡೀತಿರೋದು. ನಾನು ಅನಂತ್ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ PC ಮೋಹನ್ ಅವರು ಟ್ವೀಟ್ ಒಂದನ್ನ ಮಾಡಿದ್ರು. ಇದನ್ನ ವೆರಿಫೈ ಮಾಡೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಕೂಡ ಮಾಡ್ತಾ ಇದೆ. ಬಹುಶಃ ನಾಳೆ ಬೆಳಗ್ಗೆ ಒಳಗೆ ಅದರ ರಿಪೋರ್ಟ್ಸ್ ಕೂಡ ಬರುತ್ತೆ. ಸಾಧ್ಯ ಆದ್ರೆ PC ಮೋಹನ್ ಅವರ ಟ್ವೀಟ್ ಅನ್ನ ಸ್ಕ್ರೀನ್ ಮೇಲೆ ತನ್ನಿ ಸರ್. ಹೆಸರು ಬದಲಾವಣೆ ಬಗ್ಗೆ, ಅದರಲ್ಲೂ ಗಾಂಧೀಜಿ ಅವರ ಹೆಸರನ್ನ ತೆಗೆದಿರೋ ವಿಚಾರಕ್ಕೆ ಫುಲ್ ಸ್ಕ್ರೀನ್ ತಗೊಳ್ಳಿ ಸಾಧ್ಯ ಆದ್ರೆ. ಈಗ ಲಿಟ್ರಲಿ ಬೊಬ್ಬೆ ಹೊಡಿತಿರುವ ಈ ತರದ ಪದ ಪ್ರಯೋಗ ಮಾಡ್ಲಿಕ್ಕೆ ಕಷ್ಟ, ಬಟ್ ಸ್ಟಿಲ್ ಹಾಗೆ ಆಗಿದೆ ಪರಿಸ್ಥಿತಿ ಅನ್ನೋ ಕಾರಣಕ್ಕೆ ಬೊಬ್ಬೆ ಹೊಡಿತಿರುವ ಕಾಂಗ್ರೆಸ್ ಪಕ್ಷ ಗಾಂಧಿನಗರದ ವಾರ್ಡ್ 1ರಲ್ಲಿದ್ದ ಗಾಂಧಿ ಹೆಸರನ್ನ ತೆಗೆದು ನೆಹರು ನಗರ ಅಂತ ಮಾಡಿದೆ ಅಂತ ಹೇಳಿ PC ಮೋಹನ್ ಅವರು ಆರೋಪ ಮಾಡ್ತಾ ಇರೋದು. ಅಂದ್ರೆ ಗಾಂಧಿ ಹೆಸರಿನ ಬಗ್ಗೆ ಕಾಂಗ್ರೆಸ್ಗಿರುವ ಒಲವು ಇಷ್ಟೇನಾ ಅನ್ನೋ ಪ್ರಶ್ನೆಯನ್ನ PC ಮೋಹನ್ ಅವರು ಕೇಳ್ತಿದ್ದಾರೆ. ಆನಂದ್ ಸರ್, PC ಮೋಹನ್ ಅವರ ಟ್ವೀಟು ನೀವು ಹೇಳಿದಿರಿ, ಅದನ್ನ ಮಾತನಾಡೋಣ. ಅದಕ್ಕೆ ಮುಖ್ಯವಾಗಿ ಇವತ್ತಿನ ಚರ್ಚೆ ವಿಷಯ ಡೈಲ್ಯೂಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಒಂದು ಉದ್ಯೋಗ ಖಾತ್ರಿ ಅನ್ನುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಆ ಯೋಜನೆಯನ್ನ ಸಂಪೂರ್ಣವಾಗಿ ಅದನ್ನು ದಿಕ್ತಪ್ಪಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರೋದು ಗೊತ್ತಿರುವ ಸತ್ಯ. ಇಡೀ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಇದ್ದಂತಹ ರಕ್ಷಣೆ, ಆರ್ಥಿಕ ಸಹಾಯ ಇವನ್ನೆಲ್ಲವನ್ನೂ ಅದು ಹಿಂದೆ ಸರ್ಕೊಂಡು ರಾಜ್ಯಗಳ ಮೇಲೆ ಅದನ್ನು ಹಾಕಿದೆ, ದಿವಾಳಿ ಮಾಡಿದೆ. ಎರಡನೇದು, ಅದನ್ನ ಇಡೀ ಆರ್ಥಿಕ ಶಕ್ತಿಯನ್ನ ನಾವು ಕುಗ್ಗಿಸಿರೋದ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ಅದ್ರ ಜೊತೆ ಇನ್ನೊಂದು ಏನಂದ್ರೆ ಅದರ ಹೆಸರನ್ನ ಬದಲಾವಣೆ ಮಾಡಿದ್ದು. ಇಲ್ಲಿ ಗಾಂಧಿ ಹೆಸರು ಇರ್ಬೇಕಾ, ರಾಮನ ಹೆಸರು ಇರ್ಬೇಕಾ, ನಿಮ್ಮ ಹೆಸರು ಇರ್ಬೇಕಾ, ನನ್ನ ಹೆಸರು ಇರ್ಬೇಕಾ ಅನ್ನೋದು ಮುಖ್ಯ ಅಲ್ಲ. ಕಾಯ್ದೆಯ ಮೂಲ ತತ್ವ ಏನಿದೆಯಲ್ಲ ಆ ತತ್ವಕ್ಕಾದ್ರೂ ಗೌರವ ಕೊಡಬೇಕಾಗಿತ್ತು. ಇದು ಬಿಜೆಪಿ ಅವರು
ಹಿಂದೆ ಒಂದು ಯಾವ್ದೋ ಸರ್ಕಾರ ಮಾಡಿರುವಂತ ಕಾಯ್ದೆ ಒಂದೇನೋ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಆ ಕಾಯ್ದೆ ಅಥವಾ ಅದನ್ನ ಇನ್ನೊಂದಿಷ್ಟು ಬಲಪಡಿಸುವಂತ ಏನಾದ್ರೂ ಸಲಹೆಗಳನ್ನ ತಿದ್ದುಪಡಿಗಳನ್ನ ಮಾಡೋದಿದ್ರೆ ಮಾಡಬೇಕು. ಇವರು ಅವ್ರ ಹೆಸರು ಹಾಕಿರೋದನ್ನ ಇವ ಸುಣ್ಣ ಬಣ್ಣ ಬಳದು ಇವರೇನೋ ಹೆಸರು ಬರ್ಕೊಂತ ಓಡಾಡಿದ್ರೆ ಪ್ರಯೋಜನ ಏನಾಗುತ್ತೆ ಇದರಿಂದ? ಹೆಸರು ಬದಲಾವಣೆಗಳನ್ನ ಮಾಡೋದ್ರ ಮುಖಾಂತರ ದೇಶ ಅಭಿವೃದ್ಧಿ ಆಗ್ಬಿಡುತ್ತಾ? ಈಗ ಮುಂದಿನ ಸಲ ಇನ್ನೊಂದ್ಸಲ ಕಾಂಗ್ರೆಸ್ನವರು ಬಂದಾಗ ಇನ್ನೊಂದ್ಸಲ ಜೆಡಿಎಸ್ನವರು ಬಂದಾಗ ಅವ್ರು ಬೇಕಾಗಿರೋ ಹೆಸರುಗಳನ್ನು ಮಾಡ್ಕೊಂತ ಹೋದ್ರೆ ಎಲ್ಲಿಗೆ ಹೋಗ್ಬಿಡ್ತೀವಿ ನಾವು? ಹಾಗಾಗಿ ಇಂಥ ಒಂದು ಸಂಕುಚಿತ ಮನೋಭಾವನೆ ಏನಾದ್ರೂ ಇಟ್ಕೊಂಡು ಇದನ್ನ ಮಾಡಿದಾರಲ್ಲ, ಖಂಡಿತವಾಗ್ಲೂ ಇದನ್ನ ಯಾರು ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ಮೂರನೇ ಇದ್ರಲ್ಲಿ ಮಿಸ್ಟೇಕ್ ಇದ್ರಲ್ಲಿರೋದು ಇಡೀ ಭಾರತ ದೇಶ ಅಂತಂದ್ರೆ ಯಾವ್ದೋ ಪಾರ್ಲಿಮೆಂಟಿನ ಕೈಯಿನ ಗೊಂಬೆ ಅಲ್ಲ ಇದು. ರಾಜ್ಯಗಳಿಗೂ ಕೂಡ ತಮ್ಮದೇ ಆದಂತಹ ಅಧಿಕಾರಗಳು ಎಲ್ಲ ಇದಾವೆ. ಭಾರತ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನದೊಳಗಡೆ ರಾಜ್ಯಗಳಿಗೂ ಕೂಡ ಸ್ವಾಯತ್ತ ಅಧಿಕಾರಿಗಳು ಇದಾವೆ. ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾನೂನು ತರ್ತೀವಿ ಅಂತಂದ್ರೆ ಕನಿಷ್ಠ ರಾಜ್ಯ ಸರ್ಕಾರಗಳ ಅಭಿಪ್ರಾಯಗಳನ್ನು ಕೇಳದೆ ನಾನೊಂದು ಕಾನೂನು ತಂದುಬಿಡ್ತೀನಿ ಅಂತಂದ್ರೆ ಇದು ಕೇಂದ್ರ ಸರ್ಕಾರ ಡೆಮೊಕ್ರೆಟಿಕ್ ಆಗಿ ನಡ್ಕೊಳ್ತಾ ಇಲ್ಲ, ಸರ್ವಾಧಿಕಾರಿ ಧೋರಣೆಯನ್ನು ಇದರಲ್ಲಿ ತೋರಿಸಿದೆ ಅನ್ನೋದು ಈ ಕಾಯ್ದೆಯಲ್ಲಿ ಗೊತ್ತಾಗಿದೆ. ಇದೇ ಅಂಶಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರು ಇವತ್ತು ಸೆಷನ್ ಅಲ್ಲಿ ಮಾತನಾಡ್ತಾರೆ. ಆಯ್ತು, ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ ಕೇಸ್ ರಾಜ್ಯ ಸರ್ಕಾರದ ಯಾವುದೋ ಒಂದು ಕಾಯ್ದೆಗೆ ವಿರೋಧ ಬಂತು ಅಂದ್ರೆ ರಾಜ್ಯ ಸರ್ಕಾರದ ಆರ್ಡರ್ ನಾವು ಫಾಲೋ ಮಾಡೋದಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ನಾಳೆ ದಿನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಿರೋ ರೀತಿಯಲ್ಲಿ ತಿರುಗಿ ನಿಂತ್ರೆ ಅದನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡುತ್ತಾ? ಡಿಸೆಂಟ್ರಲೈಸ್ ಕೇವಲ ರಾಜ್ಯ ಮತ್ತೆ ಕೇಂದ್ರ ಮಾತ್ರ ಅಲ್ಲ ಸರ್, ಗ್ರಾಮೀಣ ಮಟ್ಟದಲ್ಲೂ ಆಗಬೇಕು. ಸುನಿಲ್ ಕುಮಾರ್ ಅವರಿಗೆ ಬಹುಶಃ ಗ್ರಾಮಾಡಳಿತ, ಗ್ರಾಮ ಪಂಚಾಯತಿ ಅಧಿಕಾರ ವ್ಯಾಪ್ತಿ, ಸಂವಿಧಾನದ ತಿಳುವಳಿಕೆ ಸ್ವಲ್ಪ ಕೊರತೆ ಇರಬಹುದು. ವ್ಯತ್ಯಾಸ ತಿಳಿಸ್ತೀನಿ. ಆಯ್ತು, ಅಗ್ರೀಡ್. ನನಗಿರೋ ಅನುಮಾನ ಸರ್, ನಮ್ಮ ವೀಕ್ಷಕರಿಗೂ ತಿಳಿಸ್ಬಿಡಿ. ಈಗ ಕೇಂದ್ರ ಸರ್ಕಾರ ಕೊಟ್ಟ ಆಜ್ಞೆಯನ್ನ ಚಾಚೂ ತಪ್ಪದೆ ಪಾಲಿಸಬೇಕು ಅನ್ನೋ ಏನು ಮರ್ಜಿ ಏನಿಲ್ಲ ರಾಜ್ಯ ಸರ್ಕಾರ. ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಒಪಿನಿಯನ್ ಅನ್ನೋ ಹಾಗಿದ್ರೆ ರಾಜ್ಯ ಸರ್ಕಾರದ ನಿರ್ಧಾರಗಳನ್ನ ಗ್ರಾಮ ಪಂಚಾಯತಿ ತಿರಸ್ಕಾರ ಮಾಡಬಾರದು ಅಂತಿಲ್ವಾ ಅನ್ನೋದು ಸುನಿಲ್ ಕುಮಾರ್ ಅವರ ಪ್ರಶ್ನೆ. ಸುನಿಲ್ ಕುಮಾರ್ ಅವರಿಗೆ ಅದರ ತಿಳುವಳಿಕೆ ಕೊರತೆ ಇದೆ ಅಂತ ಹೇಳಿ ನಾನು ಹೇಳಕ್ ಹೊರಟೆ. ಯಾಕಂತಂದ್ರೆ ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು ಅಥವಾ ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಆಡಳಿತದ ವ್ಯಾಪ್ತಿಯಲ್ಲಿ ಇದೆ ಅನ್ನೋದು ಅವರಿಗೆ ಗೊತ್ತಿದ್ದು ಕೂಡ ಸುಮ್ಮನೆ ಏನೋ ಮಾತನಾಡಿದ್ದಾರೆ. ಇರಲಿ. ಎರಡನೇದು, ಇಲ್ಲಿ ಉದ್ಯೋಗ ಖಾತ್ರಿ ಪ್ರಶ್ನೆ ಬಂದಾಗ ಈಗ ತಂದಿರೋ ಕಾನೂನಲ್ಲಿ ಏನಿದೆ 60% ಮತ್ತು 40% ಹಣವನ್ನ ಹಂಚಿಕೆ ಮಾಡುವಂತದ್ದು. ಹಿಂದೆ ಇದ್ದಂತ ಕಾಯ್ದೆಯಲ್ಲಿ 90% ಅಷ್ಟು ಹಣವನ್ನು ಕೇಂದ್ರ ಸರ್ಕಾರ ಅದಕ್ಕೆ ಕೊಡ್ತಾ ಇತ್ತು. ಮತ್ತು ಈಗ ಹಣಕಾಸನ್ನ ಹೆಚ್ಚು ರಾಜ್ಯ ಸರ್ಕಾರ ಕೊಡಬೇಕನ್ನುವಂತ ಒಂದು ಕಾನೂನು ತರಬೇಕಂತಂದ್ರೆ ಕನಿಷ್ಠ ಅದನ್ನ ರಾಜ್ಯ ಸರ್ಕಾರಗಳ ಅಭಿಪ್ರಾಯಗಳನ್ನ ಕೇಳುವಂತದ್ದು ನಿಯಮ. ಅದು ಆ ನಿಯಮವನ್ನ ಕರ್ಟಸಿಗಾದರೂ ಈ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಏಕಾಏಕಿ ಟೆಕ್ನಿಕಲ್ ಅಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದನ್ನ ಬಿಜೆಪಿಯವರು ಈ ಅಧಿವೇಶನದಲ್ಲಾಗ್ಲಿ ಅಥವಾ ಪಾರ್ಲಿಮೆಂಟಿನ ಅಧಿವೇಶನದಲ್ಲಾಗಲಿ ಆ ಪ್ರಶ್ನೆಯನ್ನು ಎತ್ತಬೇಕಾಯಿತು. ಪ್ರಶ್ನೆ ಅನಂತ್ ನಾಯ್ಕ್ ಸರ್, ಐ ಆಮ್ ಸಾರಿ ಶಿವಶಂಕರ್ ಸರ್, ಇನ್ನೊಂದು ನಿಮಿಷ ನಿಮ್ಮ ಸಮಯ ನಾನು ತಗೊಂಡು ಅಲ್ಲಿಗೆ ಚರ್ಚೆಯೇ ಆಗದೆ ಈ ಕಾಯ್ದೆಯಲ್ಲಿ ಹಿಂಗಿಂಗೆ ಇದೆ ಅಂತ ಹೇಳಿ ಗಾಂಧೀಜಿಯವರ ಬಾಯಲ್ಲಿ ಹೇಳಿಸಿದ ಕಾಂಗ್ರೆಸ್ನ ಪ್ರಯತ್ನ, ಹಾಗಾದ್ರೆ ನಿಮ್ ಪ್ರಕಾರ ಏನ್ ಹೇಳ್ತೀರಿ? ಸೆಷನ್ ಕರೆದಿರೋದು ಏನಿದೆ ಏನಿಲ್ಲ ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೆ, ಯಾವುದನ್ನ ರಾಜ್ಯ ಸರ್ಕಾರ ಒಪ್ಪೋದು ಒಪ್ಪಬಾರದು ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೆ. ಆ ಚರ್ಚೆ ಆಗ್ಲಿಕ್ಕೆ ಮುಂಚೆನೆ ಇಲ್ಲ, ಈ ಕಾಯ್ದೆ ಇರೋದೇ ಹೀಗೆ, ಈ ಕಾಯ್ದೆ